ಪರ್ವತವೆಂದು ಭಾವಿಸುತ್ತಿರುವ ನೀನು ಬೇಗ ಹೋಗಿ ಅವರ ವಿಚಾರವನ್ನು ಮುಟ್ಟಿಸಿ ಬೇಗ ಹೋಗುವಂತ ಮಹಾಭಾಗ್ಯ. ಅದು ಪರ್ವತವಲ್ಲ, ಕಬಂಧನೆಂಬ ರಕ್ತ ಸಂದೇಹ. ಬೇಗ ಪ್ರಾಣಾರ್ಪಣೆ ಮಾಡಿರಿ. ಇದು ಪರ್ವತವಲ್ಲವಂತೆ. ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ನಿಂತಿರುವಂತೆ. ಆದ ಕಾರಣ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಳಿ ಬಿಸಾಡೋಣ. ಹಾಗೆ ಆಗಬೇಕ. ಆಶ್ಚರ್ಯ, ಪರಮಾಶ್ಚರ್ಯ. ಕಬಂಧ ರಾಕ್ಷಸನ ಶಾಪ ವಿಮೋಚನೆ. ಲಕ್ಷ್ಮಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದರಲ್ಲಿ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಸಮಾಧಾನವು ಏರ್ಪಡಿರುವುದು. ಸಹೋದರ, ಆದ್ದರಿಂದ ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿ ಅನಂತರ ಹೊಸಕ್ಕೆ ಹೋಗೋಣವೇ? ಒಂದು ಗೆದ್ದ ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನವೇ ಹುಡುಕುವುದಾದರೆ ಹಾಗೆ ಹಾಗೆ ಆಶ್ಚರ್ಯ, ಪರಮಾಶ್ಚರ್ಯ. ಒಂದು ರಾಕ್ಷಸನ ವಿಮೋಚನೆ. ಇವರುಗಳು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಪಚಂದ್ರರೇ, ರಾಜಪುತ್ರ ಭಾಷಣವೆಂದರೆ ಜಟಾಮಗಳ ಖಾಲಿಗಳಾಗಿಲ್ಲ. ಮುನಿಪುತ್ರ ಭಾಷಣವೆಂದರೆ ಧನುರ್ಧಾರಿಗಳಾಗಿಲ್ಲ. ಹಾಗಾದರೆ ಇವರುಗಳು ಯಾರಾಗಿರಬಹುದು?
ಈಗಲೇ ಹರನಾಗಿದ್ದಳು ರಜ ತೆಗೆದ ಶಿಖರದ ಮೇಲೆ ಕುಳಿತು ಹರನ ಶಿರದೆ ಕರೆದು ಧರಿಸಿದಂತ ಧರ್ಮಪಾಲ ಎನ್ನುತ್ತಾಗಿದೆ. ಇಲ್ಲ ಇಲ್ಲ ಈಗಲೂ ಬೇಕಾದಲ್ಲ ಮತ್ತೆ ಪ್ರಸನ್ನವಾದದ್ದು ಪದ್ಮನಯನ ಪದ್ಮಾಂಶ ಸಂಭೂತನಾದ ಈತನು ಪದ್ಮ ಸಮೂಹನಾದ ಬ್ರಹ್ಮದೇವನಲ್ಲಿ ಇಲ್ಲ ಇಲ್ಲ ಕರದೇ ಕರ್ತಾರಿಲ್ಲ ತುಳಸಿ ಅವಸರಗಳಿಲ್ಲ ಮೇಲ್ಸಿನ ಹಾಕಿಲ್ಲ ಈತನು ಸಂಸಿದ್ಧವನಲ್ಲ. ಹಾಗಾದರೆ ಈತನ ನೀಲವೇಗ ಶ್ಯಾಮನಾಗಿ ನಿಶ್ಚೀಲ ಪ್ರಧಾನನಾಗಿ ನಿತ್ಯ ನಿರಂಜನ ರೂಪನಾದ ಶ್ರೀಮನ್ನಾರಾಯಣನೇ ಕರದೇ ಸಂಕಟದ ಪದ್ಮಗಳಿವೆ. ಸೂರ್ಯ ಸಮುದ್ರದ ಪ್ರಕಾಶವಾದ ಪೌತ್ವ ಮಣಿಯಿಲ್ಲ. ಮಣಿಮುಗ್ಧ ರತ್ನಾಭರಣ ಧರಿಸಿಲ್ಲ. ಪಣಿಸಾಯ ಸತ್ಯಾದ ಹೃದಯಕನಲ್ಲ ಈತನಲ್ಲ. ಹಾಗಾದರೆ ಇದು ಆರಾಧನೆ ಸನ್ನಿಧಿಗೆ ಹೋಗಿ ನೋಡಿ. ಲಕ್ಷ್ಮಣ ನೋಡಿದ್ಯಾ ನಮಗೆ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಆತನೇ ಇರಬೇಕು. ಆಶ್ಚರ್ಯ. ಆಶ್ಚರ್ಯ ಪರಮಾಶ್ಚರ್ಯ. ಈ ನನ್ನ ಕಣ್ಣ ಕುಂದಿರು ನನ್ನನ್ನು ಕಾಪಾಡ ಪ್ರಭುಗಳಿಗೆಲ್ಲದೆ ಮತ್ತಾರನ್ನು ಬೋಧಿಸಲಾಗದೆಂದು ನನ್ನ ತಾಯಾದ ಅಂಜನಾದೇವಿಯ ವಚನವನ್ನು ಇಟ್ಟಿದ್ದರು. ಅಮ್ಮ ಇದನ್ನು ಗೋಚಾರಿಸಿದೆ. ನನ್ನನ್ನು ಕಾಪಾಡುವುದು ನನ್ನ ಪ್ರಭುಗಳೇ. ಆ
ನನ್ನ ತಾಯಿಯ ಮಾತು ಅಚ್ಚೆ ಸಹ ಸತ್ಯವ. ಧನ್ಯನಾದನು ತಾಯಿ, ಧನ್ಯನಾದನು. ಅವನು ನಾನು ಆಡುವುದನ್ನು ಅವರಿಗೆ ತಿಳಿಸದೆ ವಿವರವಾಗಿ ಅವರೆಲ್ಲರನ್ನು ತಿಳಿದುಕೊಂಡರು. ತೆಗೆದರೆ Tirati, tirati.
ಸಂಶಯವಿಲ್ಲ. ನನ್ನ ತಾಯಿಯ ಮಾತು ಅಕ್ಷರಶಃ ಸತ್ಯವಾಯಿತು. ದೇವರ ಮಂದಿರಕ್ಕೆ ಮಕ್ಕಳ ಮನೆಗೆ ನಿತ್ಯಹಸ್ತರಾಗಿ ಹೋಗಬಾರದು ಹೃದಯ ಸಮ್ಮತಿರುವುದು. ಆದ್ದರಿಂದ ಇಲ್ಲಿ ದೊರೆಯುವ ಕಂಡುಬಲೆಯನ್ನು ಸತ್ಕರಿಸಲು
ಅಂಜನಾದಿನ ದುರ್ಗತಿವಿ ವಾಯುದೇವರ ರಾಜನ ತಿಳಿಸಿದರನ್ನು ಆಂಜನೇಯ ಹನುಮಂತನೆಂದು ಮಾರುತಿಯಂತದ್ದು ಪ್ರಭು ಅಂತದೆ ಬ್ರಹ್ಮದೇವರ ವರದಿಂದ ನಾನು ಸಮಯಕ್ಕೆ ತಕ್ಕಂತೆ ಬೇಕಾದ ಹುಡುಗರನ್ನು ಪಡೆದೆ ನನ್ನ ಜನಸೇಕರನಾಗಿ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸಲು ಬಂದೆ. ನಾವು ಮಾರ್ಗಾಯ ನಿನ್ನೊಡೆಯನಾದ ಸುಗ್ರೀವನನ್ನೇ ಇಲ್ಲಿಗೆ ಕರೆಸಿಕೊಂಡು ಶರಣಾಗತನನ್ನು ನನ್ನನ್ನು ಕಾಪಾಡಬೇಕು. ನಿನಗೆ ಮಂಗಳವಾಗಬೇಕು. ಮೇಲೆ ಸುಗ್ರೀವರಾಜ ಸಮಾಚಾರವೇ ಅಲ್ಲದೆ ಈ ಸ್ಥಳದ ವರ್ತಮಾನವೇ ಪೂರ್ಣ ಕಾಂತವನ್ನು ತಿಳಿಸುವೆಯ ಪ್ರಭು, ನಾನು ಮತ್ತು ವಾಯುವು ಏಕೇನರು ಒಂದಾನೊಂದು ದಿನ ನಮ್ಮಣ್ಣನಾದ ವಾಯುವು ತುಂದುಬೆ ಎಂಬ ರಾಕ್ಷಸನು ಘೋರವಾದ ಆಗ ನಮ್ಮಣ್ಣ ಆ ರಾಕ್ಷಸನಿಗೆ ಗದಾಪ್ರಹಾರವನ್ನು ಮಾಡಲು ಆ ರಾಕ್ಷಸನಾದನು ನಮ್ಮಣ್ಣನ ಗದಾಪ್ರಹಾರವನ್ನು ಕಾಣಲಾರದೆ ಒಂದು ಗುಹೆಯೊಳಗೆ ನುಗ್ಗಿದನು. ಆಗ ನಮ್ಮಣ್ಣನು ನನ್ನನ್ನು ಆ ಗುಹೆಯ ಬಾಗಿಲಲ್ಲಿ ಕಾವಲಿರಿಸಿ ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋದನು. ಎಷ್ಟು ದಿನಗಳಾದರೂ ಗುಹೆಯೊಳಗಿಂದ ನಾನು ಮಾಡದೆ ಒಂದಾನೊಂದು ದಿನ ರಕ್ತ ಪ್ರವಾಹವೇ ಮುಟ್ಟಿ ಬರಲು ಅದನ್ನು ಕಂಡ ನಾನು ನಮ್ಮಣ್ಣನಿಗೆ ಏನಾದರೂ ಅನಾಹುತವು ಸಂಭವಿಸಿದರೆ ಆ ರಾಕ್ಷಸನ ಕೈಗೆ ಸಿಕ್ಕಿ ನಾನು ಬಿಡಲಾರನೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಕಟ್ಟಿಗೆ ಕಡಿದು ಕಿಷ್ಕಿಂದೆ ಬಂದು ಹೊಚ್ಚ ಮಾಡುತ್ತಿದ್ದರು. ನಮ್ಮಣ್ಣನಾದರೂ ಆ ರಾಕ್ಷಸನನ್ನು ಸಂಹರಿಸಿ ಗುಹೆಯ ಬಾಗಿಲಿಗೆ ಬಂದು ನನ್ನನ್ನು ನೋಡಿ ನಾನು ನನ್ನನ್ನು ಕಂಡು ಕೋಪಗೊಂಡು ನನ್ನನ್ನು ಸಂಹರಿಸಲು ಆಗ ನಾನು ಆತನ ಕೈಗೆ ಸಿಕ್ಕದೆ ದೇಶ ದೇಶಗಳನ್ನು ಸುತ್ತಿ ಕೊನೆಗೆ ಈ ವಿಶ್ವಮುಖ ಪರ್ವತದ ಬಳಿ ವಾಸವಾಗಿ ಹೋದರು. ಪ್ರಭು, ನನ್ನ ಹೆಂಡತಿಯನ್ನು ಸಹ ಅಪಹರಿಸಿರುವುದೇವ. ಸುಗ್ರೀವರಾಜ, ಪ್ರಭು, ನಿಮ್ಮಣ್ಣನು ಈ ಸ್ಥಳಕ್ಕೆ ಬಾರದಿರಲು ಕಾರಣವೇನು? ಪ್ರಭು, ನಮ್ಮಣ್ಣನು ಆ ರಾಕ್ಷಸನ ಕಳೆಯನ್ನು ಕಿತ್ತೆಸೆಯಲು ಅನಂತ ಮಹರ್ಷಿಯ ಆಶ್ರಯ ಪಡೆಯಲೆಂದಿದೆ. ಆ ಮಹರ್ಷಿಗಳು ಈ ಅನಾಹುತ ನೋಡಿ ಈ ಕಾರ್ಯವನ್ನು ಯಾರು ಮಾಡಬೇಕೋ ಅಂತಹವರು ಈ ಪ್ರದೇಶಕ್ಕೆ ಬಂದರೆ ಅವರ ತಲೆ ಸಹಸ್ರ ಹೋರಾಡಿ ಆದ್ದರಿಂದ ಇಲ್ಲಿಗೆ ಬರಲಾಗುತ್ತದೆ. ಆ ವಾಲಿಯು ಶ್ರೀಕೃಷ್ಣ ಸಹೋದರರ ಪತ್ನಿಯನ್ನು ಅಪಹರಿಸಿದನು. ಕರೆಯ ವಾಲಿಯನ್ನು ಆತನನ್ನು ಈಗಲೇ ಸಂಹರಿಸಿ ನಿನಗೆ ಕಿಷ್ಕಿಂದ ರಾಜ್ಯಪಟ್ಟವನ್ನು ಕಟ್ಟುತ್ತೇನೆ. ಪ್ರಭು, ಸುಗ್ರೀವರಾಜ, ಆದರೆ ನೀನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗಬೇಕು ಕಂಡೆಯ. ಪ್ರಭು, ಪ್ರಭು, ನಮ್ಮಣ್ಣನೇ ಸಾಮಾನ್ಯ ಇಂದ್ರಾದಿ ಲೋಕಪಾಲಕರನ್ನೇ ತೃಪ್ರಾಯವಾಗಿರಿಸಿದ ಆ ರಾವಣನನ್ನೇ ಹನುಮಾತ್ರವಾಗಿರಿಸಿದ ಸಂಘರ್ಷವೆಂದರೆ ನನಗೇನೋ ಅನುಮಾನವಾಗಿ
ಪರೀಕ್ಷೆ ಎಂದು ಭಾವಿಸಬಾರದು. ಅದು ಅಲ್ಲಿ ಕಾಣುವ ಸಪ್ತ ಸಾಲ ವೃಕ್ಷಗಳು ಯಾರು ಒಂದೇ ಒಂದು ಬಾಣದ ಸೇರಿಸುವರು, ನಮ್ಮ ಅಣ್ಣನ್ನು ಸಂಹರಿಸುವರು ಎಂಬ ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕಣ್ಮುಂದುಂಟೆ ಸುಗ್ರೀವ. ಈಗ ನಿನ್ನ ಅನುಮಾನವು ಪರಿಹಾರವಾಯಿತೆ. ಪ್ರಭು ಪ್ರಭು, ನನ್ನ ಜನ್ಮವು ಮೌನವಾಯಿತು. ಸುಗ್ರೀವರಾಜ, ಹಾಗಾದರೆ ಕೆರೆಯ ಬಾಲಿಯನ್ನು ಆತನನ್ನು ಸಂಹರಿಸಿ ನಿನಗೀಗಲೇ ನಿಶ್ಚಿತ ರಾಜ್ಯಪಟ್ಟವನ್ನು ಕೊಡುತ್ತೇವೆ. ಆಗಲಿ, ತಮ್ಮ ಅಪ್ಪಣೆಯಂತೆ ಆಗಲಿ. ಧೈರ್ಯವಾಗಿ ಮುಂದಕ್ಕೆ ಕೇಳಿ ಕೇಳಿದ್ದೇನೆ. ಏನು ಆಚಾರ್ಯವಾಗಿರಬೇಕು. ಅವರ ಸಹವಾಸವೇ ಸರ್, ಅವರನ್ನು ಹಾಗೆಯೇ ಕಳಿಸಿಕೊಡುವ ಆಂಜನೇಯ. ಪ್ರಭು ರಾಮಚಂದ್ರ, ನನ್ನ ಅಡವಿಗೆ ಕೆಟ್ಟಾಗಿರುವುದಲ್ಲ ತಂದೆ. ಮಾರುತಿ, ವಾದಿ ಸುಗ್ರೀವರ ಮುಖಭಾವಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲಾಗಲಿಲ್ಲ. ಲಕ್ಷ್ಮಣ ಎಲ್ಲಿ? ಸುಗ್ರೀವ, ಈಗ ಕರೆಯ ವಾಲಿಯನ್ನು.
ಅಯೋಧ್ಯೆಯ ದಶರಥನ ಪುತ್ರ ಶ್ರೀರಾಮಚಂದ್ರ. ಪ್ರಭು ರಾಮಚಂದ್ರ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡುವ ಕಾರಣವೇ ಅದರಲ್ಲೂ ನನ್ನಿಂದವಾದ ಅಪರಾಧವನ್ನು ಏನು? ವಾಲಿ, ನೀನು ಸಹೋದರರ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಿಂದ ಬಿಟ್ಟೆನೆ. ಪ್ರಭು ರಾಮಚಂದ್ರ, ಕವಿಗಳಾದ ನಮಗೆ ವಾರಿಯವರ ಸಿಲ್ಲವೆಂದು ಜ್ಞಾನಿಯಾದ ತಮಗೆ ತಿಳಿಸಿಲ್ಲದೆ, ಅದು ಅಲ್ಲದೆ ಈ ಸುಗ್ರೀವರ ಶಕ್ಯ ಮಾಡಲು ಕಾರಣವೇನು? ವಾಲಿ, ಪಾಪಿಯಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿದನು. ಅದಕ್ಕಾಗಿ ಸುಗ್ರೀವನ ಸತ್ಯ ಬೆಳೆಸಿದೆ. ಪ್ರಭು ರಾಮಚಂದ್ರ, ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದರೆ ಆ ರಾಮನನ್ನು ಎಳೆಬಿಡಿ ಕಟ್ಟಿ ಕ್ಷಣಾರ್ಧದಲ್ಲಿ ನಿನ್ನ ಪಾದಾರಕ್ಕೆ ಬರಲಿದೆ. ಆದರೆ ಈ ಕಾರ್ಯವು ಸುಗ್ರೀವನಿಗೆ ಸಾಧ್ಯ. ವಾಲಿ, ಈಗಲೂ ನನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು. ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಬೇಡ, ರಾಮ ಬಾಣವು ಎಂದಿಗೂ ಹುಸಿಯಾಗಬಾರದು. ನನಗೆ ಬದುಕಬೇಕೆಂಬ ಆಸೆಯಿಲ್ಲ. ಪ್ರಭು ರಾಮಚಂದ್ರ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಬೇಡ. ಏನದು ವಾಲಿ? ಪ್ರಭು, ನನ್ನ ಮಗನಾದ ಅಂಗದರ ಭಾರವನ್ನು ನೀವೇ ವಹಿಸಿ. ಅಂಗದರ ಸಂಪೂರ್ಣ ಭಾರವನ್ನು ಸುಗ್ರೀವರಾಜ ನೋಡಿಕೊಳ್ಳುತ್ತಾನೆ. ಸುಗ್ರೀವ, ನನ್ನ ಅಪರಾಧಗಳನ್ನು ಕ್ಷಮಿಸಿ. ಶ್ರೀರಾಮಚಂದ್ರನಿಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಸರ್ವ ಸಂಪದದಿಂದ ಸಿದ್ಧನಾಗಿ ಶ್ರೀರಾಮಚಂದ್ರನ ಶುಭಾಶಾವನ್ನು ಪಡೆದು ಧನ್ಯನ. ಪ್ರಭು ರಾಮಚಂದ್ರ, ನನ್ನ ಪ್ರಾಣವು ಪೂರ್ತಿತವಾಗುತ್ತಿರು. ನನಗೆ ಮೋಕ್ಷವನ್ನು ಕೊಡುತ್ತೇವಾ? ಮೋಕ್ಷವನ್ನು ಕೊಡು. ರಾಮ ಅಣ್ಣ. ರಾಮಚಂದ್ರ, ವಾಲಿಯ ಹತನಾದ ವಿಚಾರವನ್ನು ಅಂಗವನ್ನು ಓಡೋಡುವ ಅಂಗದ ಕುಮಾರ, ಚಿಂತಿಸಬೇಡ. ನಿನ್ನ ತಂದೆಯು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹೊಂದಿದನು. ನೀನು ಅದನ್ನು ಚಿಂತಿಸಬೇಡ. ಅಂಗದ ಕುಮಾರ, ಸುಗ್ರೀವರಾಜ, ಪ್ರಭು, ಹೀಗೆ ಬಾ. ಪ್ರಭು, ವಾಲಿಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾದ ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನೀವೀಗಲೇ ಕಿಷ್ಕಿಂದಿಗೆ ಹೊರಡಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ನಿಂತಿರುವೆ. ಹಾಗೆ ಹಾಗೆ ಪ್ರಭು